ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್. ಆ ಸ್ಮೋಕ್ ಬಾಂಬ್ ಮಾಡ್ತಾ ಇರುವಂತದ್ದು ಎಷ್ಟು ಹೊಗೆಯನ್ನ ಬಿಡ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಅದು ಸದ್ದು ಮಾತ್ರ ಇನ್ನೂ ಕೂಡ ಕೇಳಿ ಬರ್ತಾ ಇದೆ. ಇದು ಚುನಾವಣೆ ಚದುರಂಗದ ದಾಳವಾಗಿ ಬದಲಾವಣೆ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಗಳು ಒಂದು ಕಡೆ ಮೂಡ್ತಾ ಇದ್ದಾವೆ. ಮತ್ತೊಂದು ಕಡೆಯಿಂದ ಇತಿಹಾಸದಲ್ಲೇ ಮೊದಲ ಬಾರಿ ಅನ್ನೋ ಅಷ್ಟು ದೊಡ್ಡ ಮಟ್ಟದಲ್ಲಿ ವಿಪಕ್ಷ ಸಂಸದರನ್ನ ಒಂದು ಬರ್ಖಾಸ್ತು ಮಾಡಿರುವಂಥದ್ದು, ಅವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು, ಇದು ಕೂಡ ವಾದ ಪ್ರತಿವಾದವಾಗಿ ದಾಳ ಪ್ರತಿದಾಳ ಆಗಿ ಮತ್ತೊಂದು ಸೆಲ್ಫ್ ಗೋಲಿಗೆ ಕಾಂಗ್ರೆಸ್ ಅನ್ನು ತಾನು ಒಡ್ಕೊಳ್ತಾ ಅಂತ ಪ್ರಶ್ನೆ ಮೂಡುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ. ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಗದ್ದಲ, ಗೃಹ ಸಚಿವರ ಸ್ಪಷ್ಟನೆಗೆ ವಿಪಕ್ಷ ಸದಸ್ಯರ ಪಟ್ಟು. ಉಭಯ ಸದನಗಳಿಂದ 141 ಸಂಸದರು ಸಸ್ಪೆಂಡ್. ಸಂಸತ್ ಆವರಣದಲ್ಲಿ ವಿಪಕ್ಷ ಸದಸ್ಯರ ಉದ್ದಟತನ, ಉಪರಾಷ್ಟ್ರಪತಿ ಅಣಕಿಸಿದ ಟಿಎಂಸಿ ಸಂಸದ. ವಿಡಿಯೋ ಮಾಡಿದ ರಾಹುಲ್, ಕೆರಳಿ ಕೆಂಡವಾದ ಕೇಸರಿ ಪಡೆ. ಐದು ರಾಜ್ಯ ಸೋಲಿನಿಂದ ಹೊರಬಂದ ಒಕ್ಕೂಟ, ದೆಹಲಿಯಲ್ಲಿ ಇಂಡಿಯಾ ಸದಸ್ಯ ನಾಯಕರು ಮೀಟಿಂಗ್. ಲೋಕಸಭೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ.